ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಮೀ ಸಂತು ಬ್ಲಾಗ್ಸ್. ಸೊ ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ, ಸೊ ತುಂಬಾ ಥ್ಯಾಂಕ್ಸ್. ಮತ್ತೆ ಯಾರು ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಹಂಗೆ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡಿ, ನನಗೂ ಒಂಥರ ಮೋಟಿವೇಶನ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ಅಂತ. ಯಾಕಂದ್ರೆ ನಮ್ಮ ಚಾನಲ್ ಅಲ್ಲಿ ತುಂಬಾ ಕಡಿಮೆ ಇದ್ದಾರೆ ಸಬ್ಸ್ಕ್ರೈಬರ್ಸು. ನೀವು ಈ ತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿದ್ರೆ ನನಗೂ ಖಂಡಿತ ಮುಂದೆ ವಿಡಿಯೋಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಲ್ಲಿ ನೋಡಿ ಸರ್, ಏನ್ರಪ್ಪ ಸಾಕ್ಷಿ ಇನ್ನು ಬೇಕು ಅಂದ್ರೆ ಹೇಳಿ. ಸೊ ನಾವು ಕೊಡೋ ಅಷ್ಟೇ ಇಲ್ಲ, ಸೊ ಅವರೇ ಎಲ್ಲ ಕೊಡ್ತಾರೆ. ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸಾಕ್ಷಿ ಅವ್ರ ಕಡೆಯಿಂದಾನೆ ಲೈವ್ ಅಲ್ಲಿ ಕೊಟ್ಟಿದ್ದಾರೆ, ಆಲ್ರೆಡಿ ಮಧ್ಯ ರೋಡ್ ಅಲ್ಲೇ ಕೊಟ್ಟಿದ್ದಾರೆ. ಸಾಕ್ಷಿ ಪ್ರೂಫ್. ಮತ್ತೆ ಇಷ್ಟು ದಿನ ಯಾಕೆ ನೀವೆಲ್ಲ ಇದೆಲ್ಲ ಮಾತಾಡ್ತಿದ್ದೀರಾ, ಪ್ರೂಫ್ ಇದ್ರೆ ತಗೊಬನ್ನಿ ಮುಂದೆ ಕೊಡಿ, ಸೊ ಸಾಕ್ಷಿ ತೋರಿಸಿ ಅದು ಇದೆಲ್ಲ ಕೇಳ್ತಿದ್ರಲ್ಲ ತುಂಬಾ ಜನ. ಸೊ ನಮ್ಮ ಕಿರಿಕೀರ್ತಿ ಇನ್ನೂ ದೊಡ್ಡವರು ಅವರು ಇಲ್ಲ, ರಾಗೇಶ್ ಶೆಟ್ಟಿ ಕಿತ್ತೋಗಿರೋ ನನ್ನ ಮಕ್ಳೆಲ್ಲ ಏನೇನೋ ಬೊಗಳ್ತಿದ್ರು. ಸೊ ಇವಾಗ ಸಾಕಪ್ಪ ಗುರು, ಅಲ್ಲೇನು ಇಲ್ದಿರಾನೆ ಸುಮ್ನೆ ಇವರೆಲ್ಲ ಬಂದ್ಬಿಟ್ಟು ಯಾಕೆ ಗೂಂಡಾಗಿರಿ ಮತ್ತೆ ಅವ್ರನ್ನೆಲ್ಲ ಹೊಡೆಯಕ್ಕೆ ಮಾಡಿದ್ರು. ಸೊ ಇದಕ್ಕೆ ಒಂದು ಸ್ವಲ್ಪ ಉತ್ತರ ಕೊಟ್ಬಿಡಿ ಸಾಕು. ನೀವ್ ಹೇಳಿದ್ದೆಲ್ಲ ನಾವು ರೈಟ್ ಅಂತ ಒಪ್ಕೊಂತೀವಿ. ಸೊ ಯಾರು ಮಾತಾಡಿದ್ದಾರೆ ಇದ್ರ ಬಗ್ಗೆ ಯಾರು ಹೋರಾಡ್ತಿದ್ದಾರೆ ಅವ್ರ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಿ, ಅವ್ರನ್ನೆಲ್ಲ ಕ್ವಶನ್ ಮಾಡಿ, ಅವ್ರನ್ನೇ ನಿಂದಿಸಿ, ಏನೇನೋ ಕೆಟ್ಟದಾಗೆಲ್ಲ ಬೈದು ಅವ್ರಿಗೆಲ್ಲ ಕ್ವಶನ್ ಮಾಡಿದ್ದೀರಾ. 1% ಆದ್ರೂ ಇದನ್ನ ಯಾರು ಮಾಡಿದ್ದಾರೆ, ಯಾರ ಮೇಲೆ ಇದನ್ನೆಲ್ಲ ಆರೋಪ ಮಾಡ್ತಿದ್ದಾರೆ, ಸೊ ಅವ್ರನ್ನ ಒಂದು ಇದೇ ತರ ಕ್ವಶನ್ ಮಾಡೋಣ ಅಂತ 1% ಮಾಡಿಲ್ಲಲ್ಲ. ಅವ್ರಿಗೆ ಹೇಳ್ತಿದ್ದೀನಿ ನಾನು ಇವತ್ತು. ಸೊ ಯಾರ್ಯಾರು ಪ್ರೂಫ್ ಕೇಳ್ತಿದ್ರು, ಸಾಕ್ಷಿ ಕೇಳ್ತಿದ್ರು ಅಂತ ನನ್ನ ಮಕ್ಳೆಲ್ಲ ಇವತ್ತು ಮುಂದೆ ಬಂದ್ಬಿಟ್ಟು ವಿಡಿಯೋ ಮಾಡ್ಬೇಕು. ಇದ್ರ ಬಗ್ಗೆ ಅವ್ರ ಒಪಿನಿಯನ್ ಹೇಳ್ಬೇಕು. ನಾವೆಲ್ಲ ಕೇಳ್ಬೇಕು. ಎಲ್ಲ ಪೇಮೆಂಟ್ ನನ್ನ ಮಕ್ಳು ಇವತ್ತು ಯಾರು ಮುಂದೆ ಬರಲ್ಲ ಅಂತ ನನಗೆ ಗೊತ್ತು. ಸೊ ಇವತ್ತೇನು ಧರ್ಮಸ್ಥಳದಲ್ಲಿ ಆಗಿದೆಯೋ, ನಮ್ಮ ಬಿಗ್ ಬಾಸ್ ಕಡೆಯಿಂದ ರಜತ್ ಸೌಜನ್ಯ ಅವ್ರ ಮನೆಗೆ ಹೋಗಿದ್ದಾರೆ. ಸೊ ಅಲ್ಲಿ ಯಾರು 3 ಯೂಟ್ಯೂಬರ್ಸ್ ಬಂದು ಅವ್ರನ್ನ ಇಂಟರ್ವ್ಯೂ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ. ಇಂಟರ್ವ್ಯೂ ಅಂತ ಅಲ್ಲ, ಜಸ್ಟ್ ಒಂದು ಬೈಟ್ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದೇ ಟೈಮ್ ಅಲ್ಲಿ ತುಂಬಾ ಜನ ಬೈಕು ಆಟೋದಲ್ಲೆಲ್ಲ ಬಂದು ಸೊ ಅವ್ರ 3 ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ದಾರೆ. ತುಂಬಾ ಅವ್ರನ್ನ ಕೆಟ್ಟದಾಗೆಲ್ಲ ಬೈದು, ಸೂಲೆ ಮಗ ಅದು ಇದೆಲ್ಲ ಬೈದು ಅವ್ರ ಮೇಲೆ ಅವ್ರಿಗೆಲ್ಲ ಹೊಡೆದಿದ್ದಾರೆ. ಮತ್ತೆ ಅವ್ರ ಹತ್ರ ಏನೇನು ಕ್ಯಾಮ್ರಾ ಇಕ್ವಿಪ್ಮೆಂಟ್ಸ್ ಎಲ್ಲ ಇತ್ತು ಅವನ್ನೆಲ್ಲ ಹೊಡೆದಾಕಿ, ಪೊಲೀಸರು ಅಷ್ಟೊಂದು ಜನ ಇದಾರೆ ಗುರು. ಸೊ ಅವ್ರನ್ನ ತಡಿಯಕ್ಕಾಗಿಲ್ಲ ಅಂದ್ರೆ ಸೊ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಸಾಕ್ಷಿ ಪ್ರೂಫ್ಸ್ ಇವ್ರು ಯಾರು ಹೇಳ್ತಿದಾರೋ. ಸೊ ತುಂಬಾ ಜನ ಹೇಳ್ತಿದ್ದಾರೆ ಅವರು ಅಲ್ಲಿ ಲೋಕಲ್ಸೇ ಧರ್ಮಸ್ಥಳ ಹೆಸರನ್ನ ಕೆಡಿಸ್ತಿರೋದ್ರಿಂದ ಯೂಟ್ಯೂಬರ್ಸ್ ಮತ್ತೆ ಮಾಧ್ಯಮದವರು, ಸೊ ಅದಕ್ಕೆ ಅವ್ರು ಬಂದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಸೊ ಅವರು ಖಂಡಿತ ನಾವಂತೂ ಹೇಳ್ತೀವಿ, ಅವರು ಸ್ಥಳೀಯರು ಮತ್ತೆ ಲೋಕಲ್ಸ್ ಪೀಪಲ್ಸ್ ಎಲ್ಲ ಅವರು ಗೂಂಡಗಳು ಮತ್ತೆ ರೌಡಿಗಳು. ಇವ್ರನ್ನ ಯಾರು ಕಳ್ಸಿದ್ದಾರೆ, ಸೊ ಇವ್ರನ್ನ ಯಾರು ಚೂ ಬಿಟ್ಟಿದ್ದಾರೆ ಅಂತ ಎಲ್ಲಾರ್ಗೂ ಗೊತ್ತಿದೆ. ಸೊ ಇದ್ರ ಹಿಂದ್ಗಡೆ ಯಾರಿದ್ದಾರೆ, ಆ ಪ್ರಭಾವಿ ಕೈ ಯಾರ್ದು ಅಂತ ತುಂಬಾ ಜನಕ್ಕೆ ಗೊತ್ತಿದೆ. ಅಲ್ಲಿ ಏನು ಇಲ್ಲ ಅಂತಿದ್ರೆ, ಅಲ್ಲಿ ಏನು ತಪ್ಪು ಆಗಿಲ್ಲ ಅಂತಿದ್ರೆ ಇವ್ರನ್ನೆಲ್ಲ ಕಳ್ಸಿ ಅವ್ರನ್ನೆಲ್ಲ ಓಡಿಸೋ, ಅವ್ರಿಗೆಲ್ಲ ಭಯ ಪಡಿಸೋ ಅವಶ್ಯಕತೆ ಏನಿತ್ತು ಅಂತ ನಮ್ಗೆ ಒಂದು ಗೊತ್ತಾಗ್ತಿಲ್ಲ. ಸೊ ಅದು ಗೊತ್ತಾಗ್ಬೇಕು ಮುಂದೆ. ಆಲ್ರೆಡಿ ಜನಕ್ಕೆ ತಿಳಿದಿದೆ. ಇವಾಗ ಇದ್ರ ಹಿಂದ್ಗಡೆ ತುಂಬಾ ಉದ್ದೇಶ ಇದೆ. ಏನೊಂದು ಆಲ್ಮೋಸ್ಟ್ ಒಂದು 100ರಿಂದ 120 ಜನ ಬಂದಿದ್ರಂತೆ ಅಲ್ಲಿ. ಯಾರು ಗೂಂಡಗಳು, ರೌಡಿಗಳು, ನಮ್ಮ ನಕಲಿ ದೇವಮಾನವಾಯಿ ಇವ್ರನ್ನೆಲ್ಲ ಬೆಳೆಸ್ಕೊಂಡು ಸಾಕೊಂಡೆಲ್ಲ ಇದ್ನೋ ಅವ್ರನ್ನೆಲ್ಲ ಕಳ್ಸ್ಬಿಟ್ಟು ಇವ್ರ ಮೇಲೆ ಯಾರ್ಯಾರು ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡ್ತಿದ್ರು. ಸೊ ಯಾರು ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗ ಮಾತಾಡ್ತಿಲ್ಲ. ಧರ್ಮಸ್ಥಳ ಗ್ರಾಮ ಅಲ್ಲಿ ಏನೇನ್ ತಪ್ಪು ನಡೆದಿದೆಯೋ, ಯಾರ್ಯಾರು ಅನ್ಯಾಯ ಆಗಿದೆಯೋ ಅವ್ರ ಬಗ್ಗೆ ಹೋರಾಡ್ತಿದ್ದಾರೆ. ನ್ಯಾಯ ಸಿಗ್ಬೇಕು ಅಂತ ತುಂಬಾ ಜನ ಹೋರಾಡ್ತಿದ್ದಾರೆ ಹೊರತು ಸೊ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡ್ತಿಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ಈ ತರ ಒಂದು ಘಟನೆಗಳು ಆಗಿರೋದಕ್ಕೆ ಸೊ ಧರ್ಮಸ್ಥಳ ಹೆಸರು ಖಂಡಿತ ತಗೊಳ್ಳೇಬೇಕಾಗುತ್ತೆ. ಇವಾಗ ನಿಮ್ ಮನೆ ಊರಲ್ಲಿ ಏನಾದ್ರು ಆಗಿದ್ರೆ ನಿನ್ನ ಹೆಸರು, ನಿಮ್ ಮನೆ ಹೆಸರು ಹೇಳಕ್ ಆಗೋದಿಲ್ಲ. ಸೊ ಖಂಡಿತ ನಿಮ್ ಊರ್ ಹೆಸರು ತಗೊಳ್ಳೇಬೇಕಾಗುತ್ತೆ. ಅವಾಗೆ ನೀನ್ ಎಲ್ಲಿ, ನಿಂದು ಏನು ಅಂತ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಇವಾಗ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋದಕ್ಕೆ ಇವತ್ತು ಧರ್ಮಸ್ಥಳ ಹೆಸರು ತಗೊಂಡಿರೋದು. ಆಲ್ರೆಡಿ ವಿಡಿಯೋಸ್ ನಾನು ನೋಡ್ಕೊ ಬಂದ್ಬಿಡಿ, ವಿಡಿಯೋ ಹಾಕ್ತೀನಿ. ಅಲ್ಲಿ ಎಷ್ಟು ಜನ ಇದ್ದಾರೆ, ಸೊ ಅವ್ರ ಮೇಲೆ ಯಾವ ತರ ಕಿರ್ಚಾಡ್ತಿದ್ದಾರೆ, ಸೊ ಪೊಲೀಸ್ ಅವರು ಯಾವ ತರ ಪ್ರಯತ್ನ ಪಡ್ತಿರೋದಕ್ಕಿಂತ ಅವರೇ ಸುಮ್ನೆ ಕಾಮ್ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ. ಸೊ ಅವ್ರನ್ನ ಕಂಟ್ರೋಲ್ ಮಾಡೋ ಬದಲು ನಮ್ಮ ಯಾರು ಮಾಧ್ಯಮದವರು ಯೂಟ್ಯೂಬರ್ಸ್ ಇದ್ದಾರೆ ಅವ್ರನ್ನ ಅಲ್ಲಿಂದ ಕಳ್ಸೋದಕ್ಕೆ ಮತ್ತೆ ಅವ್ರ ಕಂಟ್ರೋಲ್ ಮಾಡ್ತಿದ್ದಾರೆ ಹೊರತು ಅಲ್ಲಿ ಯಾರು ಹೊಡಿಯೋದಕ್ಕೆ ಬಂದಿದ್ದಾರೆ ಗೂಂಡಾಗ್ಲಂತ ಯಾರು ಹೇಳ್ತಾರೆ ಅವ್ರನ್ನಂತೂ ಸ್ವಲ್ಪನೂ ಕಂಟ್ರೋಲ್ ಮಾಡಕ್ಕೆ ಹೋಗ್ತಿಲ್ಲ ಇವರು. ಆತರ ಇದೆ ನಮ್ಮ ಪೊಲೀಸ್ ಅವರು. ಸೊ ಇದ್ರ ಹಿಂದ್ಗಡೆ ಇರೋದು ಒಂದೇ ಉದ್ದೇಶ ಗುರು.
ಇವಾಗ ಏನು ಧರ್ಮಸ್ಥಳದಲ್ಲಿ ಈ ತರ ಮೂಳೆ ಸಿಕ್ತಿದೆ, ನಮ್ಮ ಅನಾಮಿಕ ಭೀಮಾ, ಸೊ ಎಲ್ಲ ಅದ್ 11 ಗುಂಡಿಗಳನ್ನೆಲ್ಲ ತೋಡಿಸಿ ಇಷ್ಟೊಂದು 150 160 ಮೂಳೆ ಏನು ಸಿಕ್ಕಿದ್ಯೋ, ಸೊ ಜನಕ್ಕೆ ಒಂದು ನಂಬಿಕೆ ಬಂದಿದೆ. ಎಲ್ಲ ಹೊರಗಡೆ ಬಂದ್ಬಿಟ್ಟು ಸೊ ನಾವು ನೋಡಿದೀವಿ, ನಾವು ಸಾಕ್ಷಿದಾರರು, ನಾವು ದೂರು ಕೊಡ್ತೀವಿ ಅಂತ ಮುಂದೆ ಬರ್ತಿದಾರೋ, ಸೊ ಇದರಿಂದ ಪಕ್ಕ ಖಂಡಿತ ಶಿಕ್ಷೆ ಆಗುತ್ತೆ ಅಂತ ಅವ್ರಿಗೆ ತುಂಬಾ ಒಂದು ಭಯ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಇವಾಗ ಯಾರ್ಯಾರು ಧರ್ಮಸ್ಥಳಕ್ಕೆ ಈ ತರ ದೂರ್ ಕೊಡೋದಕ್ಕೆ, ಸಾಕ್ಷಿ ಕೊಡೋದಕ್ಕೆ ಬರ್ತಿದಾರೋ, ಸೊ ಯೂಟ್ಯೂಬರ್ಸ್ ಮತ್ತೆ ತುಂಬಾ ಜನ ಹೊರಗಡೆಯಿಂದ ಯಾರ್ಯಾರು ಬರ್ತಿದಾರೋ ಇಲ್ಲಿಗೆ, ಅವರೆಲ್ಲ ಬರ್ದೇ ಇರೋ ತರ ಮಾಡೋದಕ್ಕೆ ಈ ತರ ಒಂದು ಕೆಲಸ ಮಾಡಿದ್ದಾರೆ, ಕೃತ್ಯ ಮಾಡಿದ್ದಾರೆ. ನಮ್ಮ ನಕಲಿ ದೇವಮ್ಮನವರು ಇವ್ರನ್ನೆಲ್ಲ ಚೂ ಬಿಟ್ಟು ಈ ತರ ಹೋಗಿ ನೀವು ಅವ್ರಿಗೆಲ್ಲ ಯಾರಾದ್ರೂ ಯೂಟ್ಯೂಬರ್ಸ್ ಈ ತರ ಬಂದಿದಾರೋ ಅವ್ರಿಗೆ ಹೊಡೀರಿ. ಸೊ ನಾಳೆ ಯೂಟ್ಯೂಬರ್ಸ್ ಮತ್ತೆ ಯಾರು ಮುಂದೆ ಬರ್ಬೇಕು ಸಾಕ್ಷಿ ಕೊಡೋದಕ್ಕೆ, ಅವ್ರು ಯಾರು ಬರ್ದೇ ಇರೋ ತರ ಆಗುತ್ತೆ. ಮತ್ತೆ ಈ ಕೇಸ್ನ ಮುಚ್ಚಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಈ ಕೆಲಸ ಮಾಡಿದ್ದಾರೆ ಹೊರತು ಇದನ್ನ ಬಿಟ್ಟು ಬೇರೆ ಏನು ಇಲ್ಲ ಗುರು. ಸೊ ಅಲ್ಲಿ ಧರ್ಮಸ್ಥಳದಲ್ಲಿ ಏನು ತಪ್ಪಾಗಿಲ್ಲ ಅಂತಿದ್ರೆ ಇವ್ನ ಕಳ್ಸೋ ಏನ್ ಅವಶ್ಯಕತೆ ಇರ್ತಿತ್ತು, ಮತ್ತೆ ಈ ತರ ಹೊಡಿಯೋ ಕೆಲಸ ಏನಾಗ್ತಿತ್ತು? ಅಲ್ಲಿ ಏನು ತಪ್ಪಾಗಿಲ್ಲ ಅಂತಿದ್ರೆ ನ್ಯಾಯ ಗೆದ್ದೆ ಗೆಲ್ಲುತ್ತೆ, ನಮ್ಗೇನು ಶಿಕ್ಷೆ ಆಗೋದಿಲ್ಲ ಅಂತ ಮುಚ್ಕೊಂಡ್ ಇರ್ಬೇಕಾಗಿತ್ತು. ಸೊ ಏನೋ ತಪ್ಪು ಮಾಡಿದ್ದಾರೆ, ಧರ್ಮಸ್ಥಳದಲ್ಲಿ ದೊಡ್ಡದಾಗ ಆಗಿದೆ, ಅದಕ್ಕೆ ಅವ್ರು ಇವತ್ತು ಅವ್ರನ್ನೆಲ್ಲ ಕಳ್ಸಿ ಧರ್ಮಸ್ಥಳದಿಂದ ಓಡಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಇದು ಪೊಲೀಸ್ ಅವರು ಮತ್ತೆ ನಮ್ಮ ಸರ್ಕಾರ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಇವತ್ತೇನು ಅವರು ಗೂಂಡಗಳನ್ನ ಕಳಿಸಿ ನಮ್ಮ ಯೂಟ್ಯೂಬರ್ಸ್ ಮತ್ತೆ ಮಾಧ್ಯಮದವ್ರನ್ನ ಏನು ಅವ್ರೇನು ಕಿತ್ಕೊಳಕ್ ಆಗೋದಿಲ್ಲ. ಸೊ ಯಾಕಂದ್ರೆ ಮಾಧ್ಯಮದವರು ಅವ್ರ ಕಡೆನೆ ಇದ್ದಾರೆ, ನಮ್ಮ ನ್ಯೂಸ್ ಚಾನೆಲ್ಸ್ ಮಾಧ್ಯಮದವರು. ಸೊ ಇದ್ರ ಬಗ್ಗೆ ಮಾತಾಡ್ತಿರೋರು ತುಂಬಾ ಜೆನ್ಯೂನ್ ರಿಪೋರ್ಟರ್ಸ್ ಯಾರು ಅಂದ್ರೆ ನಮ್ಮ ಯೂಟ್ಯೂಬರ್ಸ್ ಮತ್ತೆ ಅಲ್ಲಿ ಲೋಕಲ್ಸ್ ಯಾರ್ಯಾರು ಸ್ವಲ್ಪ ಜನ ನೋಡಿದ್ದಾರೆ, ಸಾಕ್ಷಿದಾರರು ಇದ್ದಾರೆ, ಅವ್ರ ಕಡೆಯಿಂದ ಒಂದು ಬರ್ತಿರೋ ಇನ್ಫಾರ್ಮೇಶನ್ ಬಿಟ್ರೆ ನಮ್ಮ ಮಾಧ್ಯಮದವರು ಅವ್ರಿಗೆ ಬಕೆಟ್ ಇಟ್ಕೊಂಡು ಮಾಡ್ತಿದ್ದಾರೆ ಹೊರತು ಅವ್ರಿಗೇನು ಇದರಲ್ಲಿ ನ್ಯಾಯ ಸಿಗ್ಬೇಕು, ಇದ್ರ ಬಗ್ಗೆ ಹೋರಾಡ್ಬೇಕು ಅಂತ ಏನು ಒಂದು ಚಿಂತೆನೆ ಇಲ್ಲ, ಅದಂತೂ ಖಂಡಿತ. ಸೊ ಅದಕ್ಕೆ ಇವರು ಯಾರು ಗೂಂಡಗಳು ಬಂದಿದ್ದಾರೋ ಅವ್ರಿಗೆ ಮಾಧ್ಯಮಗಳನ್ನ ಯಾರು ಮಾತಾಡ್ಸೇ ಇಲ್ಲ. ಬರೀ ಅಲ್ಲಿ ಯಾರು ಯೂಟ್ಯೂಬರ್ಸ್ ಬಂದಿದ್ರೋ ಇದ್ರ ಬಗ್ಗೆ ಯಾರು ಜೆನ್ಯೂನ್ ರಿಪೋರ್ಟರ್ಸ್ ಯಾರಿದಾರೋ ಅವ್ರ ಮೇಲೆ ಮಾತ್ರ ಅಲ್ಲೇ ಮಾಡಿದ್ದಾರೆ. ಇವಾಗ ಅವರೆಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ, ಸೊ ಸೇಫ್ ಆಗಿದ್ದಾರೆ ಅಂತ ಒಂದು ರಿಪೋರ್ಟ್ಸ್ ಬರ್ತಿದೆ. ಯಾರು ಇದು ಪೊಲೀಸ್ ಅವರಿದ್ದಾರೆ, ನಿಮ್ಮ ಲಾ ಅಂಡ್ ಆರ್ಡರ್ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ. ಇಷ್ಟೆಲ್ಲ ಆಗ್ತಿದ್ರು ನೀವು ಸುಮ್ಮನೆ ಕುತ್ಕೊಂಡು ಯಾರ ಮೇಲೂ ಒಂದು ಲೀಗಲ್ ಆಕ್ಷನ್ ತಗೊಂತೀರಾ, ಬರೀ ಅವ್ರು ಬಂದಿರೋರ್ನ ವಾಪಸ್ ಕಳಿಸ್ತಿರೋ ನೋಡ್ತಿದ್ರೆ ಸೊ ನಿಮ್ ಕೈವಾಡ ಇದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲರಿಗೂ. ನೀವೇನಾದ್ರೂ ಅವ್ರ ಮೇಲೆ ಯಾರು ಈ ಕೆಲಸ ಮಾಡಿದ್ದಾರೆ, ಇದ್ರ ಹಿಂದ್ಗಡೆ ಯಾರಿದ್ದಾರೆ, ಅವ್ರಿಗೆ ಏನಾದ್ರೂ ಅವ್ರ ಮೇಲೆ ಕಂಪ್ಲೇಂಟ್ ತಗೊಂಡು FIR ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಖಂಡಿತ ಇದ್ರಲ್ಲಿ ಪೊಲೀಸ್ ಅವರು, ನಮ್ಮ ಬೆಳ್ತಂಗಡಿ ಪೊಲೀಸು, ನಮ್ಮ ಧರ್ಮಸ್ಥಳ ಪೊಲೀಸು ಎಲ್ಲ ಯಾರ್ಯಾರು ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ, ಸೊ ಸುಮ್ನೆ ಕಾಕಿ ಹಾಕೊಂಡು ಯಾರ್ಯಾರ ಕೈಗೆ ದುಡ್ಡಿಸ್ಕೊಂಡು, ಸೊ ಗೌರ್ಮೆಂಟ್ ಇಂದ ಅವ್ರು ಬರ್ತಿರೋದು ಇಷ್ಟ ಆದ್ರೆ ನಮ್ಮ ಯಾರು ಇದ್ರ ಹಿಂದ್ಗಡೆ ಕೆಲಸ ಮಾಡಿಸ್ತಿದಾರೋ ಅವ್ರ ಕಡೆಯಿಂದ ಬರ್ತಿರೋದೇ ಜಾಸ್ತಿ. ಅದಕ್ಕೆ ಯಾರು ಇದ್ರ ಬಗ್ಗೆ ಪೊಲೀಸ್ ಅವರು ಯಾಕೆ ಇಷ್ಟೊಂದು ತಡವಾಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಈ ತರ ಒಂದು ಘಟನೆ ಆಗ್ತಿದ್ರು ಯಾವುದೇ ಒಂದು ಲೀಗಲ್ ಆಕ್ಷನ್ ತಗೊಂತಿಲ್ಲ ಅಂತ ಇದರಿಂದಾನೇ ಗೊತ್ತಾಗುತ್ತೆ. ಸೊ ನಿಜ ಹೇಳ್ತಿದೀವಿ. ಸೊ ಇವಾಗ ಏನು ಈ ಘಟನೆ ಆಗಿದ್ಯೋ, ಒಂದ್ ಅವ್ರೇನು 100 ಜನ ಬಂದಿರ್ಬೋದು ಇವತ್ತು. ಅವನ್ ಯಾರು ಸಾಕೊಂಡಿದ್ನಲ್ಲ, ಸೊ ಈ ತರ ಗೂಂಡಗಳನ್ನ ಅವ್ರನ್ನೆಲ್ಲ ಯಾರು ಇದ್ರ ಹಿಂದ್ಗಡೆ ಪ್ರಭಾವಿ ಇದಾನೋ, ಸೊ ಈ ತರ ಒಂದು 100 ಜನ ಕಳ್ಸಿರ್ಬೋದು. ಇವಾಗ ಏನು 3 ಯೂಟ್ಯೂಬರ್ಸ್ಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಗಾಯ ಮಾಡಿದ್ದಾರೆ. ಇದಕ್ಕೇನಾದ್ರೂ ಅವರಿಗೆ ಒಂದು FIR ಆಗಿ ಅವ್ರ ಮೇಲೆ ಏನಾದ್ರೂ ಶಿಕ್ಷೆ ಆಗಿಲ್ಲ ಅಂದ್ರೆ ನಾಳೆ ಒಂದಿನ ಪಕ್ಕ ಇದಕ್ಕೇನಾದ್ರೂ ಒಂದು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾಳೆ ಧರ್ಮಸ್ಥಳಕ್ಕೆ 3 ಜನ ಯೂಟ್ಯೂಬರ್ಸ್ ಅಲ್ಲ, ಸೊ ಎಲ್ಲ ಜನಸಾಮಾನ್ಯ ಮತ್ತೆ ಮಾಧ್ಯಮದವರು ಯೂಟ್ಯೂಬರ್ಸ್ ಎಷ್ಟು ಜನ ಕೋಟಿ ಲಕ್ಷ ಮುಖಾಂತರ ಬರ್ತಾರೆ. ಅವಾಗ ಯಾರು ತಡೀತಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಸೊ ಆದಷ್ಟು ನಮ್ಮ ಪೊಲೀಸ್ ಅವರು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಇದ್ರ ಮೇಲೆ ಯಾವ್ದಾದ್ರು ಒಂದು ಕ್ರಮ ತಗೊಳ್ಳೇಬೇಕು. ನಮ್ಮ ಗೌರ್ಮೆಂಟ್ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಇದರಲ್ಲಿ ಯಾರ್ಯಾರು ಕೈವಾಡ ಇದೆಯೋ, ಈ ತರ ಒಂದು ಘಟನೆ ಆಗಿದೆಯೋ, ಇವತ್ತು ಅಲ್ಲಿ ಹೋಗ್ಬಿಟ್ಟು ಗೂಂಡಾಗ್ಲಿ ಯಾರಿದಾರೋ ಅವ್ರ ಮೇಲೆ ಹಲ್ಲೆ ಮಾಡಿದಾರೋ, ಸೊ ಅವ್ರನ್ನ ಹೊಡೆದಿದಾರೋ ಅವ್ರ ಮೇಲೆ ಕ್ರಮ ಕೈಗೊಂಡು ಅವ್ರನ್ನೆಲ್ಲ ತಗೊಂಡೋಗಿ ಜೈಲಲ್ಲಿ ಹಾಕ್ಬೇಕು. ತುಂಬಾ ಜನ ಇವತ್ತಿಗೆ ಆಲ್ಮೋಸ್ಟ್ ಎಲ್ಲರೂ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಏನು ನಡೆದಿಲ್ಲ ಅಂದಿದ್ರೆ ಇವರೆಲ್ಲ ಏನಕ್ಕೆ ಬಂದು ಇವ್ರನ್ನೆಲ್ಲ ಹೊಡಿತಿದ್ರು. ಆಲ್ಮೋಸ್ಟ್ ಅಲ್ಲಿ ಏನು ಆಗಿರೋದಕ್ಕೆ ಇವತ್ತು ಬಂದ್ಬಿಟ್ಟು ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕನ್ಫರ್ಮ್ ಆಯ್ತು. ಸಾಕ್ಷಿ ಬೇಡ, ಇನ್ನೇನು ಪ್ರೂಫ್ಸ್ ಬೇಡ. ಯಾವನಾದ್ರೂ ಇನ್ ಬಂದು ಪ್ರೂಫ್ಸು ಸಾಕ್ಷಿ ಅಂತ ತಗೊಂಡ್ಬಂದ್ರೆ ತಗೊಂಡು ಹೊಡಿಬೇಕು ಅವನ್ಗೆ, ಚಪ್ಲಿಯಲ್ಲಿ ತಗೊಂಡು ಹೊಡಿಬೇಕು ಅವನ್ಗೆ. ಇಷ್ಟು ಸಾಕಾಗುರು ನಿನ್ಗೆ ಪ್ರೂಫ್ಸು ಸಾಕ್ಷಿ. ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳೆಲ್ಲ ಬಂದ್ಬಿಟ್ಟು ಮಾತಾಡ್ತಿದ್ರಲ್ಲ, ಸೊ ಅವನಿಗೆ ತಪ್ಪು ಮಾಡಿರೋರ್ ವಿರುದ್ಧ ಒಂದು
ವಾಯ್ಸ್ ರೈಸ್ ಮಾಡಿ ಅವನ್ನ ಕ್ವಶನ್ ಮಾಡೋದಕ್ಕೆ ಬೀಜ ಇಲ್ಲ ಅವನಿಗೆ. ಸೊ ಯಾರು ಇದ್ರ ಬಗ್ಗೆ ಹೋರಾಡ್ತಿದಾರೋ, ಅವರು ಹೋರಾಟ ಮಾಡ್ತಿದಾರೋ, ಸೊ ಅವ್ರನ್ನ ಕ್ರಿಟಿಸೈಸ್ ಮಾಡೋದು ಇವುದೇ, ಅದು ಪೇಮೆಂಟ್ ತಗೊಂಡು ಅವ್ರನ್ನ ಕ್ರಿಟಿಸೈಸ್ ಮಾಡಿ ಈ ತರ ಒಂದು ಅಲ್ಕ ಕೆಲಸ ಮಾಡ್ತಾರಲ್ಲ. ಕಿತ್ತೋಗಿರೋ ನನ್ನ ಮಕ್ಳಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ ನಮ್ಗೆ. ಇದು ಇವತ್ತಾಗಿರೋ ಘಟನೆ ಧರ್ಮಸ್ಥಳದಲ್ಲಿ. ಸೊ ಆದಷ್ಟು ಇದು ತುಂಬಾ ಮುಂದೆಗೆ ತುಂಬಾ ಬೇರೆ ತರ ಎಲ್ಲ ಟ್ವಿಸ್ಟ್ ಟರ್ನ್ ಎಲ್ಲ ಪಡ್ಕೊಳ್ಳುತ್ತೆ. ಸೊ ನಮ್ಮ ಭೀಮ್ನ ತುಂಬಾ ಸೇಫ್ ಆಗಿ ಅವನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಒಂದು ಇದೆ. ಸೊ ಪೊಲೀಸ್ ಅವ್ರ ಕಡೆಯಿಂದ ಏನಾದ್ರೂ ಎಡವಟ್ ಆದ್ರೆ ಖಂಡಿತ ಸೊ ಭೀಮರ್ಗೂ ಒಂದು ಇದರಿಂದ ಒಂದು ಸ್ವಲ್ಪ ಡೇಂಜರ್ ಇದೆ. ಯೂಟ್ಯೂಬರ್ಸ್ ಇದರಿಂದ ಇದಾಗಿದಾರೋ ಅವರೆಲ್ಲ ಬೇಗ ರಿಕವರಿ ಆಗಿ. ಇವತ್ತು ನೀವು ಅವನ್ಗೆ 3 ಜನಕ್ಕೆ ಯೂಟ್ಯೂಬರ್ಸ್ಗೆ ಹೋಗಿ ಹೊಡೆದ್ಬಿಟ್ರೆ ಸೊ ನಾಳೆ ಯಾರು ಯೂಟ್ಯೂಬರ್ಸ್ ಬರೋದಿಲ್ಲ. ಸೊ ಯಾರು ಧರ್ಮಸ್ಥಳದ ಬಗ್ಗೆ ಮಾತಾಡಲ್ಲ, ಮುಂದೆ ಯಾರು ಬಂದು ಸಾಕ್ಷಿ ಕೊಡೋದಿಲ್ಲ ಯಾರೇ ನೋಡಿದ್ರು. ಸೊ ತುಂಬಾ ಭಯ ಪಟ್ಕೊಂತಾರೆ ಜನನ್ನ ಭಯ ಪಡಿಸಿ ಇವತ್ತು ಧರ್ಮಸ್ಥಳದಾಗೆ ಯಾವ್ದು ಹೊರಗಡೆ ಬರ್ದೇ ಇರೋ ತರ ಮಾಡ್ತಿದ್ದೀರಾ ನೀವು. ಸೊ ನಮ್ಮ ಮಂಜುನಾಥ ಸ್ವಾಮಿ ಇದನ್ನೆಲ್ಲ ನೋಡ್ತಿದ್ದಾರೆ. ಯಾರು ಅಪರಾಧ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಸೊ ನ್ಯಾಯ ಯಾವತ್ತು ಗೆದ್ದೆ ಗೆಲ್ಲುತ್ತೆ. ಸೌಜನ್ಯಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಈ ಯಾರು ಈ ಅನಾಮಿಕ 100 ಶವಗಳನ್ನ ಊತಿಟ್ಟಿದನೋ ಅವ್ರಿಗೆಲ್ಲ ನ್ಯಾಯ ಸಿಕ್ಕೇ ಸಿಗುತ್ತೆ. ಸೊ ಖಂಡಿತ ಯಾರ್ಯಾರು ಅಪರಾಧ ಮಾಡಿದಾರೋ, ಯಾರ್ಯಾರು ಈ ಕೆಲಸ ಕೃತ್ಯ ಎಲ್ಲ ಮಾಡಿದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗ್ಲೇಬೇಕು. ಇದು ಇವತ್ತಿನ ಅಪ್ಡೇಟು. ಇಲ್ಲಿವರೆಗೂ ಯಾರ್ಯಾರು ಈ ವಿಡಿಯೋ ನೋಡಿದಾರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಸಪೋರ್ಟ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.